ದಪ್ಪ ಆಗಬೇಕು ಅಂದರೆ ಏನು ತಿನ್ನಬೇಕು? ನನಗೆ ತುಂಬ ಜನ ಇದೇ ಕ್ವಶನ್ನೇ ಕೇಳ್ತಾ ಇರೋದು, ದಪ್ಪ ಆಗಬೇಕು ಅಂದರೆ ಏನು ತಿನ್ನಬೇಕು ಅಂತ. ವಿಡಿಯೋ ಕೊನೆವರೆಗೂ ನೋಡಿ, ಏನು ತಿನ್ನಬೇಕು ಅಂತ ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಹಲೋ ನಮಸ್ಕಾರ ಎಲ್ರಿಗೂ. ಮಾರ್ನಿಂಗ್ ಬೇಗ ಎದ್ದು ಜಿಮ್ಗಂತೂ ಹೋಗಿಲ್ಲ, ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋದೆ. ಮನೇಲಿ ನನಗೆ, ನಮ್ಮ ಅಮ್ಮನಿಗೆ, ನಮ್ಮ ಚಾರ್ವಿಗೆ 3 ಜನಕ್ಕೂ ಒಟ್ಟಿಗೆ ಹುಷಾರಿಲ್ದಂಗೆ ಹಿಂಗಾಗಿತ್ತು. ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗಿ ಹಂಗೆ ತೋರಿಸ್ಕೊಂಡು ಮನೆಗೆ ಬಂದು ಒಂದು 2 ಅವರ್ಸ್ ರೆಸ್ಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಜಿಮ್ ಕಡೆ ಹೋದೆ. ಜಿಮ್ಗೆ ಹೋಗಿ ಇವತ್ತು ಜಾಸ್ತಿ ವೆಯ್ಟ್ ಎತ್ತಕ್ಕಾಗಿಲ್ಲ. ಚೆಸ್ಟು ಮತ್ತು ಶೋಲ್ಡ್ರು ಲೈಟಾಗೆ ಒಂದು 2-3 ವೇರಿಯೇಷನ್ ಮಾಡ್ಕೊಂಡು ಸೀದಾ ಮನೆಗೆ ಬಂದು ನಾನು ಮೀಲ್ ತಿನ್ಕೊಂಡು ಮಲ್ಕೊಂಡೆ. ಈವ್ನಿಂಗ್ ಔಟ್ಸೈಡ್ ಹೋದೆ. ಇವತ್ತು ನಮ್ಮ ಕೋಚ್ ಬರ್ತಡೇ ಬೇರೆ ಇತ್ತು, ಅದಕ್ಕೋಸ್ಕರ ಈವ್ನಿಂಗ್ ಔಟ್ಸೈಡ್ ಹೋಗಿ ಅವ್ರ ಬರ್ತಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇನ್ನೊಂದು, ದಪ್ಪ ಆಗಬೇಕು ಅಂತಂದರೆ ಏನು ತಿನ್ನಬೇಕು? ಪ್ರೋಟೀನ್ ಎಲ್ಲ ಏನು ಬೇಡ, ಜಸ್ಟ್ ಮನೆ ಊಟದಲ್ಲೇ ದಪ್ಪ ಆಗಬೇಕು ಅಂತಂದರೆ ನೀವು ದಿನದಲ್ಲಿ 3 ಮೀಲ್ ಕನ್ಸ್ಯೂಮ್ ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಅದನ್ನು ಇನ್ಕ್ರೀಸ್ 5ಕ್ಕೆ ಮಾಡಿ. ಎಲ್ಲ ಮೀಲಲ್ಲೂ ಆಲ್ಮೋಸ್ಟ್ ಪ್ರೋಟೀನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಎಗ್ಸ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಇಲ್ಲಾಂದರೆ ಪನ್ನೀರ್ ಆಗಿರ್ಬೋದು, ನೀವು ವೆಜ್ ಆಗಿದ್ರೆ ಇಲ್ಲ ಸೋಯಾ ಚಂಕ್ಸ್ ಆಗಿರ್ಬೋದು, ಇಲ್ಲ ಸ್ಪ್ರೋಟ್ಸು ಮನೆದಿರೋದಾಗಿರ್ಬೋದು, ಫ್ರೂಟ್ಸ್ಗಳು, ಈ ಥರ ಜಾಸ್ತಿ ಹೈ ಪ್ರೋಟೀನ್ ಫುಡ್ಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಆದಷ್ಟು ನೀವು ತಿನ್ನೋದು ಜಾಸ್ತಿ ಮಾಡಿ, ಚೆನ್ನಾಗಿ ರೆಸ್ಟ್ ಮಾಡಿ, ಮತ್ತು ನೀರು ಕುಡೀರಿ ಚೆನ್ನಾಗೆ. ಪ್ರೋಟೀನ್ ಬರೀ ನೀವು ಹೊಟ್ಟೆ ತುಂಬುತ್ತೆ ಅಂತ ಬರೀ ರೈಸು ಆ ಥರ ತಿನ್ನೋಕೆ ಹೋಗ್ಬೇಡಿ. ಜಾಸ್ತಿ ಮೊಟ್ಟೆ ಆಗಿರ್ಬೋದು, ಇಲ್ಲಾಂದರೆ ಚಿಕನ್, ಹೈ ಪ್ರೋಟೀನ್ ಫುಡ್ಡು, ಫಿಶ್ ಆಗಿರ್ಬೋದು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬಟ್ ತಿಂತಾ ಇದ್ದೀನಿ ಆಗಿಲ್ಲ, 1 ವಾರ ತಿಂದೆ, 2 ವಾರ ತಿಂದೆ ಅಂತ ಎಲ್ಲ ರೀಸನ್ ಹೇಳೋಂಗಿಲ್ಲ. ಬಟ್ ಕಂಟಿನ್ಯೂ ಆಗಿ ತಿನ್ನಿ, ಅದು ಒಂದಲ್ಲ ಒಂದಿನ ನೀವು ಗೈನ್ ಆಗೇ ಆಗ್ತೀರಾ. ಬಟ್ ಪ್ರಾಪರಾಗಿ ವರ್ಕೌಟ್ ಆದ್ರೂ ಮಾಡ್ತಾ ಇರಬೇಕು. ನೀವು ವರ್ಕೌಟು ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ 30% ವರ್ಕೌಟು, ಇನ್ನು 70% ನೀವು ಫುಡ್ಡಲ್ಲಿ ಕಂಟ್ರೋಲ್ ಮ್ಯಾನೇಜ್ ಮಾಡ್ಕೊಬೇಕು.